Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಹೌದು, SIT ವರ್ಷದಲ್ಲಿರುವಂತಹ ರೇವಣ್ಣ ಕಿಡ್ನಾಪ್ ಬಗ್ಗೆ ಏನನ್ನೂ ಕೂಡ ಹೇಳ್ತಾ ಇಲ್ಲ. ನನಗೆ ಗೊತ್ತಿಲ್ಲ, ನಾನು ಕಿಡ್ನಾಪ್ ಮಾಡಿಸಿಲ್ಲ ಅಂತ SIT ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ. ಅತ್ತ ಸಂತ್ರಸ್ತೆ ಕೂಡ ಕ್ಷಣಕ್ಕೊಂದು ಹೇಳಿಕೆ ನೀಡ್ತಾ ಇರೋದು ಅಧಿಕಾರಿಗಳಿಗೆ ಸಹಜವಾಗಿ ತಲೆನೋವು ತರಿಸಿದೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣಗೆ ಗ್ರಿಲ್. ಅಪಹರಣಕ್ಕೂ ನನಗೂ ಸಂಬಂಧವಿಲ್ಲ ಅಂತಿರೋ ರೇವಣ್ಣ. KR ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ HD ರೇವಣ್ಣರನ್ನ SIT ಅಧಿಕಾರಿಗಳು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಹಲವು ಆಯಾಮದಲ್ಲಿ ವಿಚಾರಣೆ ನಡೆಸುತ್ತಿರೋ SIT ಮಹಿಳೆಗೆ ಬೆದರಿಕೆ ಹಾಕಿದ್ರಾ, ಕಿಡ್ನಾಪ್ ಮಾಡಿಸಿದ್ರಾ ಎಂಬ ಪ್ರಶ್ನೆಗಳನ್ನ ರೇವಣ್ಣರಿಗೆ ಕೇಳಲಾಗಿದೆ. ಆದರೆ SIT ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡದ ರೇವಣ್ಣ, ಕಿಡ್ನಾಪ್ಗೂ ನನಗೂ ಸಂಬಂಧವಿಲ್ಲ, ಕಿಡ್ನಾಪ್ ಮಾಡಿ ಅಂತ ಯಾರಿಗೂ ಹೇಳಿಲ್ಲ ಅಂತಿದ್ದಾರಂತೆ. ಹೀಗಾಗಿ ನಿನ್ನೆ ರಾತ್ರಿ ಕೆಲವೊತ್ತು ವಿಚಾರಣೆ ನಡೆಸಿದ SIT ಕಚೇರಿಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ಬಿಟ್ಟಿದ್ದಾರೆ. ನಿನ್ನೆ ರಾತ್ರಿ ಹೆಚ್ಚು ವಿಚಾರಣೆಗೊಳಪಡಿಸಿದ SIT ಇವತ್ತು ಬೆಳಗ್ಗೆ 10:30ರಿಂದ ವಿಚಾರಣೆಗೊಳಪಡಿಸಿತ್ತು. ಮಹಿಳೆ ಅಪಹರಣದ ಬಗ್ಗೆ ಅಧಿಕಾರಿಗಳು ಸಾಲು ಸಾಲು ಪ್ರಶ್ನೆ ಕೇಳಿದ್ದಾರೆ. ರೇವಣ್ಣ ಏನೇ ಹೇಳಿದ್ರು ಸಂತ್ರಸ್ತೆಯ ಹೇಳಿಕೆ ಮೇಲೆ ರೇವಣ್ಣ ಭವಿಷ್ಯ ನಿಂತಿದೆ. ಕಿಡ್ನಾಪ್ ಮಾಡಿ ಬೆದರಿಕೆ ಹಾಕಿದ್ರು, ತನ್ನ ಮೇಲೆ ಅತ್ಯಾಚಾರವಾಗಿದೆ ಅಂತ ಮಹಿಳೆ ಹೇಳಿಕೆ ಕೊಟ್ರೆ ರೇವಣ್ಣಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಆದ್ರೆ ಒತ್ತಡವಿಲ್ಲದೆ ತಾನಾಗಿಯೇ ಹೋಗಿದ್ದೆ ಅಂದ್ರೆ ರೇವಣ್ಣಗೆ ಕೊಂಚ ರಿಲೀಫ್ ಸಿಗಲಿದೆ. SIT ಅಧಿಕಾರಿಗಳ ಮುಂದೆ ಸಂತ್ರಸ್ತೆಯಿಂದ ಕ್ಷಣಕ್ಕೊಂದು ಹೇಳಿಕೆ. ಸದ್ಯ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿರೋ ಸಂತ್ರಸ್ತ ಮಹಿಳೆಯನ್ನ SIT ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ದಾರೆ. SIT ಪ್ರಶ್ನೆಗಳಿಗೆ ಸಂತ್ರಸ್ತೆ ದ್ವಂದ್ವ ಹೇಳಿಕೆಗಳನ್ನ ನೀಡ್ತಿದ್ದಾರೆ. ನನ್ನ ಯಾರು ಕಿಡ್ನಾಪ್ ಮಾಡಿಲ್ಲ, ನಾನೇ ಹೋಗಿದ್ದು ಅಂತ ಒಮ್ಮೆ ಹೇಳಿದ್ರೆ ಮತ್ತೊಂದು ಬಾರಿ ಯಾರೋ ಸ್ಥಳೀಯರು ಬಂದು ಕರೆದುಕೊಂಡು ಹೋದ್ರು ಅಂತ ಹೇಳ್ತಿದ್ದಾರೆ. ಸಂತ್ರಸ್ತೆ ಹೇಳಿಕೆಯಿಂದ ಅಧಿಕಾರಿಗಳಿಗೆ ಗೊಂದಲ ಉಂಟಾಗಿದೆ. ಹೀಗಾಗಿ ಕೆಲವೊತ್ತು ವಿಶ್ರಾಂತಿ ಮಾಡಿ ನಂತರ ಪ್ರಶ್ನೆ ಕೇಳುತ್ತೇವೆ ಅಂತ ಅಧಿಕಾರಿಗಳು ತೆರಳಿದ್ದಾರೆ. ಸಂತ್ರಸ್ತ ಮಹಿಳೆ ಇಲ್ಲಿದ್ದದ್ದು ಸತ್ಯ ಎಂದ ತೋಟದ ಕೆಲಸಗಾರರು. ಕಿಡ್ನಾಪ್ ಆಗಿದ್ದಾರೆ ಎನ್ನಲಾದ ಮಹಿಳೆಯನ್ನ SIT ಅಧಿಕಾರಿಗಳು ನಿನ್ನೆ ಪತ್ತೆ ಹಚ್ಚಿ ಬೆಂಗಳೂರಿಗೆ ಕರೆತಂದಿದ್ರು. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಾಳೇನಹಳ್ಳಿ ಬಳಿ ಇರೋ ಫಾರ್ಮ್ ಹೌಸ್ನಲ್ಲಿ ಸಂತ್ರಸ್ತೆ ಇದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ತೋಟದ ಕೆಲಸಗಾರರು, ಮಹಿಳೆಯೊಬ್ಬರು ಸಂಘಕ್ಕೆ ದುಡ್ಡು ಕಟ್ಟಬೇಕು, ಹೀಗಾಗಿ ಕೆಲಸಕ್ಕೆ ಅಂತ ಬಂದಿದ್ರು. ರೇವಣ್ಣ ಆಪ್ತ ರಾಜಗೋಪಾಲ್ ಕೂಡ ತೋಟದಲ್ಲಿ ಇದ್ರು. ಮೊನ್ನೆ ರಾತ್ರಿ ಪೊಲೀಸರು ಕರೆದುಕೊಂಡು ಹೋದ್ರು ಅಂತ ಸಿಬ್ಬಂದಿ ಸ್ವಾಮಿ ಹೇಳಿದ್ದಾರೆ. ಪೊಲೀಸ್ ಬಂದ್ಮೇಲೆ ಗೊತ್ತಾಗಿದ್ದು ನಮಗೆಲ್ಲ, ಇಂಥವ್ರು ಹಿಂಗ ಅಂತ. ಇವು ಏನಂದ್ರು ನಮಗೆ ಸಂಬಳಕ್ಕೆ ಇದ್ದೀವಿ ಅಂತ ಹೇಳ್ಕೊಂಡಿದ್ವಿ. ನಮಗೇನು ಹಿಂಗಂತ ಗೊತ್ತು, ಸಂಬಳಕ್ಕಂದ್ರೆ ನಮ್ಮ ಹಂಗೆ ಸಂಘ ಕಟ್ಬೇಕು, ಅವೆಲ್ಲ ಕಟ್ಬೇಕು ಅಂತ ಇರ್ತಲ್ಲ, ಹಂಗಂತ ತಿಳ್ಕೊಂಡು ನಮ್ಗೆ ಇಂಥ ಅಂತ ಗೊತ್ತಿತ್ತಿಲ್ಲ. ಇಂಥವ್ರು ಅಂತ ಹಿಡ್ಕೊಡಕ್ಕೆ ಹೋದಕ್ಕೆ ಹತ್ಕೊಂಡು ಹೋಗ್ಬಿಡ್ಲು ತಪ್ಪಿಸ್ಕೊಂಡು. ಆಗ ಹುಣಸೂರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿರೋದು ಸರ್ ಅವರು. ಹೊಳೆ ನರಸೀಪುರದಲ್ಲಿ ರೇವಣ್ಣ ಅಭಿಮಾನಿಗಳು ಭಾವುಕ. ಅತ್ತ ಹೊಳೆ ನರಸೀಪುರದ ರೇವಣ್ಣ ನಿವಾಸದ ಬಳಿ ಬೆಂಬಲಿಗರು ಅಭಿಮಾನಿಗಳು ಭಾವುಕರಾಗಿದ್ದಾರೆ. ರೇವಣ್ಣ ಬಂಧನದಿಂದ JDS ಮುಖಂಡರಿಗೆ ಶಾಕ್ ಆಗಿದ್ದು, ಪಿತೂರಿ ಮಾಡಿ ರೇವಣ್ಣರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಒಂದು ದೇವರಾದಿಂದ ಒಳ್ಳೇದಾಗಿ ಬಂದುಬಿಟ್ರೆ ನಮಗೂ ಒಳ್ಳೇದು, ನಮ್ಮ ಪ್ರಜ್ವಲನಿಗೂ ಒಳ್ಳೇದಾಗಬೇಕು. ನಮ್ಮ ದೇವೇಗೌಡರ ಮನೆಯಿಂದ ಕಂಡಮ್ಮರಲ್ಲ, ಎಲ್ಲ ಬಂದು ಇಲ್ಲಿ ಪಾಠ ಕಲ್ತೋದು ನಾಯಿಗಳು ಇವತ್ತು ಅವ್ರ ಮನೆಯೇ ಹಾಳು ಮಾಡೋಕ್ಕೆ ನಿಂತವ್ರೆ. ನಮ್ಮ ಅಲ್ಲಿ ಇಲ್ಲಿ ಉಂಡು ತಿಂದು ಹೋದ ನಾಯಿಗಳು ಇದೇ ಮನೇಲಿ ನಮ್ಮ ದೇವೇಗೌಡರ ಮನೆಯ ಹಾಳು ಮಾಡಬೇಕು ಅಂತ ನಿಂತವ್ರು ಅಷ್ಟೇ ಸರ್. ಅದೇನೇ ಇರಲಿ, ವಿಚಾರಣೆಯನ್ನ ತೀವ್ರಗೊಳಿಸಿರೋ SIT ಈಗಾಗಲೇ ವಿಡಿಯೋದಲ್ಲಿದ್ದ 9 ಸಂತ್ರಸ್ತೆಯರನ್ನ ಸಂಪರ್ಕಿಸಿದ್ದು ದೂರು ನೀಡುವಂತೆ ತಿಳಿಸಿದೆ. ಮತ್ತಷ್ಟು ಸಂತ್ರಸ್ತೆಯರು ದೂರು ಕೊಟ್ರೆ ಅಪ್ಪ ಮಗನಿಗೆ ಸುತ್ತಿಕೊಂಡಿರೋ ಉರುಳು ಮತ್ತಷ್ಟು ಬಿಗಿಯಾಗಲಿದೆ. ಬ್ಯೂರೋ ರಿಪೋರ್ಟ್ TV9. ಇನ್ನು ದುಬೈನಿಂದ ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಮಧ್ಯಾಹ್ನ 3 ಗಂಟೆಗೆ ಏರ್ಪೋರ್ಟ್ಗೆ ಪ್ರಜ್ವಲ್ ಎಂಟ್ರಿ ಕೊಡಬಹುದಾ ಅಂತ ಚಾನ್ಸಸ್ ಇದೆ. ಈ ಕಾರಣಕ್ಕಾಗಿನೇ ದೇವನಹಳ್ಳಿ ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟಿದ್ದಾರೆ SIT ಟೀಮ್. ಪ್ರಜ್ವಲ್, 1 ವಾರ ಟೈಮ್ ಕೊಡಿ, 7ನೇ ತಾರೀಕಿನ ನಂತರ ಬರ್ತೀನಿ, ಈ ತರದ್ದೆಲ್ಲದನ್ನು ಕೂಡ ಅವರು ಆರಂಭಿಕ ಹಂತದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅನ್ನೋದು ಕೇಳ್ಪಟ್ಟಿರುವಂತಹ ಸಂಗತಿ. ಆದ್ರೆ ಈಗ ವಕೀಲರ ಸಲಹೆ ಮೇರೆಗೆ ಪ್ರಜ್ವಲ್ ರೇವಣ್ಣ ಬರ್ತಿದ್ದಾರೆ.
ಬ್ಲೂ ಕಾರ್ನರ್ ನೋಟಿಸ್ ಹಿನ್ನೆಲೆಯಲ್ಲಿ ಪ್ರಜ್ವಲ್ ಆಗಮನ ಆಗ್ತಾ ಇದೆ. ರೆಡ್ ಕಾರ್ನರ್ ಅಲ್ಲ, ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಡಲಾಗಿತ್ತು. ಒಟ್ಟು 7 ತರಣ ಅಂತ ಈ ರೀತಿಯಾದಂಥ ನೋಟಿಸ್ ಅನ್ನ ಕೊಡುವಂತ ಪ್ರಕ್ರಿಯೆಗಳಿದೆ. ರೆಡ್ ಕಾರ್ನರ್ ನೋಟಿಸ್, ಯೆಲ್ಲೋ ಕಾರ್ನರ್ ನೋಟಿಸ್, ಹಾಗೆ ಇದು ಬ್ಲೂ ಕಾರ್ನರ್ ನೋಟಿಸ್. ಈ ವ್ಯಕ್ತಿಯನ್ನ ವಶಕ್ಕೆ ಪಡಿಬೇಕಾದಂಥ ಅನಿವಾರ್ಯತೆ ಇದೆ. ಆಮೇಲೆ ಒಂದು ಕೆಲ ಪ್ರಕರಣಗಳಲ್ಲಿ ಬಹಳ ಒಂದು ದೊಡ್ಡ ಪ್ರಕರಣ ಅಲ್ಲದೆ ಹೋದರೂ ಕೂಡ ಇವ್ರ ವಿರುದ್ಧ ದಾಖಲಾಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಆರ್ಡಿನರಿ ಪ್ರಕರಣ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಸೊ ಅಂಥ ಪ್ರಕರಣದಲ್ಲಿ ವಶಕ್ಕೆ ಪಡಿಬೇಕಾದಂಥ ಹಿನ್ನೆಲೆಯಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಟರ್ಪೋಲ್ ಅಧಿಕಾರಿಗಳು ಕೂಡ ಉಲ್ಲೇಖ ಮಾಡಿದ್ರು. ಇನ್ನು ಕುಟುಂಬದ ಒತ್ತಾಯಕ್ಕೆ ಮಣಿದು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಪ್ರಜ್ವಲ್ ಅಂತ ಗೊತ್ತಾಗ್ತಾ ಇದೆ. 10 ದಿನದಿಂದ ವಿದೇಶದಲ್ಲಿ ಪ್ರಜ್ವಲ್ ತಲೆಮರೆಸಿಕೊಂಡಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಪ್ರಜ್ವಲ್ ಮೇಲೆ ಸಹಜವಾಗಿ ಒತ್ತಡ ಇದೆ. ಜಾಮೀನು ಸಿಗದೆ ಹೋಗ್ಲಿ ನೀನು ವಿಚಾರಣೆಗೆ ಹಾಜರಾಗು. ರೇವಣ್ಣ ಬಂಧನದ ಬೆನ್ನಲ್ಲೇ ಕುಟುಂಬಸ್ಥರು ಪ್ರಜ್ವಲ್ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಬಹುಶಃ ಪ್ರಜ್ವಲ್ ರೇವಣ್ಣ ಏನಾದ್ರೂ ಇಲ್ಲೇ ಇದ್ದಿದ್ರೆ ಈ ಮಟ್ಟಿಗಿನ ಸಮಸ್ಯೆ ಗೊತ್ತಿಲ್ಲ ರೇವಣ್ಣ ಅವರಿಗೆ ಆಗ್ತಾ ಇತ್ತೋ ಏನೋ ಎತ್ತ ಅನ್ನುವಂಥದ್ದು ವಿಚಾರವಾಗಿ. ಯಾಕಂದ್ರೆ ಕಿಡ್ನಾಪ್ ಮಾಡಿಸೋದು ಮತ್ತೊಂದು ಈ ತರನಾದಂಥದ್ರ ತನಕ ಇದು ಮುಂದುವರಿತಾ ಇತ್ತೋ ಗೊತ್ತಿಲ್ಲ. ಆ ಥರದೊಂದು ಆರೋಪ ಇದೆಯಲ್ಲ, ಕಿಡ್ನಾಪ್ ಮಾಡಿಸಿದ್ದಾರೆ ಅಂತೇಳಿ. ಈಗ ಈ ಪ್ರಕರಣದಲ್ಲಿ ರೇವಣ್ಣ ಅವರು ಈಗ ಪೊಲೀಸ್ ವಶಕ್ಕೆ ಬಿದ್ದಿರುವಂತ ಕಾರಣಕ್ಕಾಗಿ ನೀನು ಬಂದ್ಬಿಡು, ಬಹಳ ಸಮಸ್ಯೆ ಆಗಿದೆ, ಈ ರೀತಿಯಾಗಿ ಕುಟುಂಬದವ್ರ ಮೇಲಿನ ಮೇಲೆ ಒತ್ತಡ ಹಾಕಿ ಪ್ರಜ್ವಲ್ನ ಕರ್ಸ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. Brought you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.